ಯಾರೋ ಒಬ್ಬ ಭಕ್ತ ಮಣಖೇಡದಲ್ಲಿ ವಾಸ ಮಾಡಿದಂತಹ ಟೀಕಾಕೃತ್ಪಾದರ ಸೇವೆಯನ್ನ ಮಾಡಿದ. ನಾವು ನೀವು ಎಲ್ಲ ಯಾವುದೋ ಒಂದು ಕ್ಷುಲ್ಲಕ ಕಾಮನೆಯನ್ನು ಇಟ್ಟುಕೊಂಡು ಯಾವ ರೀತಿ ನಾವು ಸೇವೆಯನ್ನ ಮಾಡ್ತೇವೋ ಅದೇ ರೀತಿ ಅವನು ಕೂಡ ತುಂಬಾ ದಿನ ಸೇವೆಯನ್ನ ಮಾಡಿದ. ಯಾತಕ್ಕೋಸ್ಕರ? ಸಂಪತ್ತು ಬೇಕು ಅನ್ನೋ ಒಂದು ಕ್ಷುಲ್ಲಕ ಕಾಮನೆ. ಅದಕ್ಕೋಸ್ಕರ ಟೀಕಾಕೃತ್ಪಾದರೆ ಒಂದು ದಿನ ಆ ಭಕ್ತರ ಕನಸಿನಲ್ಲಿ ಬಂದು ಕೇಳ್ತಾರೆ, ಏನು ಬೇಕು ನಿನಗೆ? ಸಂಪತ್ತು ಬೇಕು. ಸಂಪತ್ತು ಬೇಕು ಅಂತಾದ್ರೆ ನನ್ನ ಹತ್ತಿರ ಬರಬಾರದು. ಹತ್ತಿರದಲ್ಲೇ ತುಂಗಭದ್ರಾ ನದಿ ತಟದಲ್ಲಿ ಇರುವಂತಹ ಯಾವ ರಾಯರಿದ್ದಾರೆ, ಕಲಿಯುಗದಲ್ಲಿ ಸಂಪತ್ತನ್ನೇ ಕೊಡೋದಕ್ಕೋಸ್ಕರ ಮೀಸಲಾಗಿ ಇಟ್ಟಂತಹ ಏಕೈಕ ಮಹನೀಯರು ಗುರು ಸಾರ್ವಭೌಮರು. ನಾನು ಬೇಕಾದರೆ ನಿನಗೆ ವೈರಾಗ್ಯವನ್ನು ಮಾತ್ರ ಕೊಡಬಲ್ಲೆ, ಸಂಪತ್ತು ನನ್ನಿಂದ ನಿನಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾವಾಗ ಅವರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದರೋ ಅವರ ಎಲ್ಲ ಸಂಬಂಧಿಗಳು ಕೂಡ, ತಂದೆ ತಾಯಿಗಳು, ಅನೇಕ ಜನ ಸಂಬಂಧಿಕರು ಬಂದು ಆ ಗುರುಗಳ ಮೇಲೆ ತುಂಬ ಸಿಟ್ಟಾಗ್ತಾರಂತೆ, ಅಕ್ಷೋಭ್ಯ ತೀರ್ಥರ ಮೇಲೆ. ಒಬ್ಬ ಗೃಹಸ್ಥನನ್ನ ಈ ರೀತಿಯಾಗಿ ನೀವು ಸನ್ಯಾಸಾಶ್ರಮಕ್ಕೆ ಬಳಸಿಕೊಂಡರೆ, ಗೃಹಸ್ಥನಾಗುವ ಯೋಗ್ಯತೆ ಇರುವಂತಹ ವ್ಯಕ್ತಿಯನ್ನ ಈ ರೀತಿಯಾಗಿ ನೀವು ಬಳಸಿಕೊಂಡರೆ ಇದು ನಿಜವಾಗಿಯೂ ಕೂಡ ಶೋಭೆ ಅಲ್ಲ. ಯಾಕೆ? ಆಶ್ರಮಗಳಲ್ಲಿಯೇ ಅತ್ಯಂತ ಶ್ರೇಷ್ಠಕರವಾದ ಆಶ್ರಮ ಅಂತ ಹೇಳಿದರೆ ಧನ್ಯೋ ಗೃಹಸ್ಥಾಶ್ರಮ. ಬ್ರಹ್ಮಚಾರಿ ಭಿಕ್ಷೆಯನ್ನ ಬೇಡಿ ಜೀವನವನ್ನು ನಡೆಸಬೇಕು, ಸನ್ಯಾಸಿ ಭಿಕ್ಷೆಯನ್ನ ಬೇಡಿ ಜೀವನವನ್ನು ನಡೆಸಬೇಕು, ವಾನಪ್ರಸ್ಥ ಕಾಡಿನಲ್ಲಿ ಹೋಗಿ ತನ್ನ ನಿವೃತ್ತಿ ಜೀವನವನ್ನು ನಡೆಸ್ತಾನೆ. ಹಾಗಾದರೆ ಇವತ್ತಿನ ದಿನ ಜಗತ್ತಿನಲ್ಲಿ ಸನ್ಯಾಸಿಗಳಾಗಲಿ ಬ್ರಹ್ಮಚಾರಿಗಳಾಗಲಿ ಇವರು ಬದುಕಬೇಕು ಅಂತಾದರೆ ಗೃಹಸ್ಥರ ಅವಸ್ಥಾನ, ಪ್ರತಿಯೊಬ್ಬ ಗೃಹಸ್ಥನೂ ಕೂಡ ಇವತ್ತಿನ ದಿನ ಜಗತ್ತಿನಲ್ಲಿ ವಾಸ ಮಾಡುವಂತಹದ್ದು ಅತ್ಯಂತ ಅವಶ್ಯ ಕರ್ತವ್ಯ. ಆದ್ದರಿಂದ ಇಂಥ ಒಬ್ಬ ವ್ಯಕ್ತಿಯನ್ನ ನೀವು ಇವತ್ತಿನ ದಿನ ಸನ್ಯಾಸಿಗಳನ್ನಾಗಿ ಮಾಡಿದರೆ ಇದು ಸಮಾಜ ಒಪ್ಪುವಂತಹ ಕೆಲಸವೇ ಅಂತ ಹೇಳಿ ಗುರುಗಳಾದಂತಹ ಅಕ್ಷೋಭ್ಯ ತೀರ್ಥರ ಮೇಲೆ ಕೋಪಗೊಂಡವರಾಗಿ ಮತ್ತೆ ಪುನಃ ಅವರನ್ನ ಕರೆದುಕೊಂಡು ತಮ್ಮ ಮನೆಗೆ ಹೋಗ್ತಾರಂತೆ. ನಿನ್ಯೋಃ ಪುರೀಂ ತತ್ರ ಭಯೇನ ಭಾರ್ಯ ಜನೇನ ದೃಷ್ಟಃ ಸತುಶೇಷ ವೇಷಃ. ಬರೀ ಮನೆಗೆ ಕರೆದುಕೊಂಡು ಹೋಗಿದ್ದು ಅಷ್ಟೇ ಅಲ್ಲ, ಮನೆಗೆ ಹೋದ ಮೇಲೆ ರಾತ್ರಿ ಕಾಲದಲ್ಲಿ ನಿನ್ಯೋಃ ಪುರೀಂ ತತ್ರ ಭಯೇನ ಭಾರ್ಯ, ಹೆಂಡತಿ ಒಟ್ಟಿಗೆ ವಿಹಾರವನ್ನು ಮಾಡೋದಕ್ಕೋಸ್ಕರವೂ ಕೂಡ ವ್ಯವಸ್ಥೆಯನ್ನ ಮಾಡಿಬಿಟ್ಟಿದ್ರಂತೆ ಅವರಿಗೆ. ಯಾಕೆ? ಒಬ್ಬನನ್ನೇ ಬಿಟ್ಟರೆ ಗುರುಗಳನ್ನ ನೆನೆಸಿಯೋ ನಮ್ಮನ್ನ ಬೈದುಕೊಂಡೋ ಮತ್ತೆ ಪುನಃ ಸನ್ಯಾಸದ ಕಡೆ ಇವನ ಒಲವು ಹೋಗಬಾರದು ಅನ್ನೋ ಕಾರಣದಿಂದ ಹೆಂಡತಿ ಮುಖವನ್ನೋ ಸ್ತ್ರೀಯರ ಮುಖವನ್ನೋ ನೋಡಿ ಮನಸ್ಸು ಸ್ವಲ್ಪ ವ್ಯತ್ಯಾಸ ಆದೀತೋ ಏನೋ. ಟೀಕಾಕೃತ್ಪಾದರೆ ತಮ್ಮ ತತ್ವನಿರ್ಣಯ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಇವತ್ತಿನ ದಿನ
ಈ ಕಲಿಕಾಲದಲ್ಲಿ ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದೇ ಒಂದು ವಸ್ತುವಿಗೆ ಮಾರು ಹೋಗ್ತಾನೆ. ಅದು ಯಾವುದು ಅಂತ ಹೇಳಿದರೆ ಅದೇ ಭಗವಂತ ಸೃಷ್ಟಿ ಮಾಡಿದಂತಹ ಹೆಣ್ಣು ಅನ್ನೋ ವಸ್ತುವಿಗೆ. ಆದ್ದರಿಂದ ಅದನ್ನು ಟೀಕಾಕೃತ್ಪಾದರೆ ತಮ್ಮ ಗ್ರಂಥದಲ್ಲಿ ಮುಂದೆ ಉಲ್ಲೇಖ ಮಾಡ್ತಾರೆ. ಈ ಕಾರಣದಿಂದ ಅವರು ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರ ಹಿರಿಯರೆಲ್ಲರೂ ಕೂಡ ಆ ಹೆಣ್ಣನ್ನ ರಾತ್ರಿ ಕಾಲದಲ್ಲಿ ಅವರೊಟ್ಟಿಗೆ ವಿಹಾರವನ್ನು ಮಾಡೋದಕ್ಕೋಸ್ಕರ ಕಳಿಸ್ತಾರಂತೆ. ಕಳಿಸಿದ ಮೇಲೆ ಏನಾಗತ್ತೆ, ಯಾವ ರೀತಿ ಕಂಡರು ಅವರು ಅಂತ ಹೇಳಿದರೆ, ಜನೇನ ದೃಷ್ಟ ಸತುಶೇಷವೇಷ. ಅವರನ್ನ ನೋಡಿದ ತಕ್ಷಣವೇ ಶೇಷವೇಷ, ಹಾವನ್ನ ನೋಡಿದಂತೆ ಆಗ್ತಾ ಇತ್ತಂತೆ ಆ ಹೆಂಡತಿಗೆ. ಹಾಗಾದರೆ ನಾನು ಒಬ್ಬ ಪುರುಷನ ಸಂಪರ್ಕವನ್ನ ಬೆಳೆಸಲಿಕ್ಕೆ ಬಂದಂತಹ ನಾನು ಇವತ್ತಿನ ದಿನ ಹಾವಿನೊಂದಿಗೆ ಸಂಪರ್ಕವನ್ನ ಬೆಳೆಸ್ತಾ ಇದ್ದೇನಾ? ಏನಿದು ವಿಚಿತ್ರ ಅಂತ ತಿಳಿದು ತುಂಬಾ ಭಯಭೀತಳಾಗ್ತಾಳಂತೆ ಆ ಹೆಂಡತಿ. ಹೀಗೆ ಆದ ಮೇಲೆ ಮುಂದೆ ಏನಾಗತ್ತೆ? ತತೋತಿ ವಿಶ್ವಾಸಯುಜಾ ನಗರ್ಯಾಃ ಪಿತ್ರಾದಿನಾ ಬಂಧುಜನನಿ ತೂರ್ಣಂ ಆನೀಯ ತಸ್ಮೈ ಮುನಯೇ ಸದತ್ತಃ ಶಾಸ್ತ್ರಾಣ್ಯಮುಷ್ಮಾದಖಿಲಾನಿ ಲೇಭೆ ಶಾಸ್ತ್ರಾಣ್ಯಮುಷ್ಮಾದಖಿಲಾನಿ ಲೇಭೆ. ಆ ಜಯತೀರ್ಥರನ್ನ ಸರ್ಪದ ರೂಪದಲ್ಲಿ ದರ್ಶನವನ್ನ ಕೊಟ್ಟ ಮೇಲೆ ಮನೆಯಲ್ಲಿ ಇರುವ ಪ್ರತಿಯೊಬ್ಬ ಮನುಷ್ಯರೂ ಕೂಡ ಭಯಭೀತರಾಗಿ ಈ ವ್ಯಕ್ತಿ ನಮ್ಮ ಸಮೀಪದಲ್ಲಿ ಇರಲಿಕ್ಕೆ ಯೋಗ್ಯನಲ್ಲ ಮೊದಲು ತೀರ್ಮಾನವನ್ನು ಮಾಡ್ತಾರೆ. ನಂತರ ಅದೇ ಕಾಗಿಣಿ ನದಿ ತೀರದಲ್ಲಿ ಇರುವಂತಹ ಯಾವ ಅಕ್ಷೋಭ್ಯ ತೀರ್ಥರಿರ್ತಾರೆ, ಆ ಅಕ್ಷೋಭ್ಯ ತೀರ್ಥರ ಸಮೀಪಕ್ಕೆ ಬಂದು ಎಲ್ಲ ಬಾಂಧವರು ಕೂಡ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅಯಂ ಅಸ್ಮತ್ ಸಮೀಪೆ ಸ್ಥಾಪಯಿತುಂ ನ ಯೋಗ್ಯ ಕಿಂತು ಭವದೀಯ ಏವ ಯುಷ್ಮತ್ ಕುಮಾರ ಏವ ಅಯಂ ನಾಸ್ಮಾಕಂ. ನಮ್ಮ ಸಮೀಪದಲ್ಲಿ ಇರಲಿಕ್ಕೆ ಯೋಗ್ಯನಾದ ವ್ಯಕ್ತಿ ಇವನಲ್ಲ, ನಿಮ್ಮ ಸಮೀಪದಲ್ಲಿಯೇ ನಿಮ್ಮ ಶಿಷ್ಯತ್ವವನ್ನು ವಹಿಸಿಕೊಂಡೇ ಮುಂದಿನ ಜೀವನ ನಿಮ್ಮ ಹತ್ತಿರವೇ ಇವನ ಜೀವನ ನಡೆಯುತ್ತೆ. ಆದ್ದರಿಂದ ಇವನನ್ನ ನಿಮ್ಮ ಹತ್ತಿರವೇ ಬಿಟ್ಟು ನಾವೆಲ್ಲರೂ ಕೂಡ ಹೋಗ್ತೇವೆ. ಹೀಗೆ ಭಗವಂತನ ಕಾರುಣ್ಯ, ಆಚಾರ್ಯ ಮಧ್ವರ ಸಿದ್ಧಾಂತದ ಪ್ರಚಾರ ಕಾರ್ಯ ಆ ಜಯತೀರ್ಥ ಮುನಿಗಳ ಮೂಲಕ ಆಗಬೇಕು ಅನ್ನೋ ಭಗವಂತನ ಸಂಕಲ್ಪ ಇದ್ದ ಕಾರಣ ಯಾರು ಎಷ್ಟೇ ವಿರೋಧವನ್ನ ಮಾಡಿದರೂ ಕೂಡ ಅವರ ಸನ್ಯಾಸಾಶ್ರಮಕ್ಕೆ ಅದು ನಗಣ್ಯ ಆಗಿ ಹೋಯಿತು. ಅಕ್ಷೋಭ್ಯ ತೀರ್ಥರ ಮನಸ್ಸಿಗೆ ಆಚಾರ್ಯ ಮಧ್ವರ ಸಾಕ್ಷಾತ್ ಶಿಷ್ಯರಾದಂತಹ ಅಕ್ಷೋಭ್ಯ ತೀರ್ಥರ ಮನಸ್ಸಿಗೆ ಇವತ್ತಿನ ದಿನ ಬಂದಿದೆ ಅಂದರೆ ಮಧ್ವರ ಮನಸ್ಸಿಗೆ ಬಂದಿಲ್ಲವೇ? ಮಧ್ವರ ಮನಸ್ಸಿಗೆ ಬಂದಿದೆ ಅಂದರೆ ಸರ್ವೋತ್ತಮನಾದಂಥ ಪರಮಾತ್ಮನ ಮನಸ್ಸಿಗೆ ಬರದೇ ಇರಲಿಕ್ಕೆ ಸಾಧ್ಯ ಉಂಟೆ? ಆದ್ದರಿಂದ ಅಂಥ ಅಕ್ಷೋಭ್ಯ ಮುನಿಗಳ ಹತ್ತಿರ ಅವರನ್ನ ಬಿಟ್ಟು ತಮ್ಮ ಪಾಡಿಗೆ ತಾವು ವಾಪಸ್ ಮನೆಗೆ ಹೋಗ್ತಾರಂತೆ. ಹೋದ ಮೇಲೆ ಆ ಅಕ್ಷೋಭ್ಯ ತೀರ್ಥ ಮುನಿಗಳ ಮೂಲಕ ಮೊದಲಿಗೆ ಸನ್ಯಾಸಿಗಳಾದಂಥ ಪ್ರತಿಯೊಬ್ಬ ಪುರುಷನೂ ಕೂಡ, ಪ್ರತಿಯೊಬ್ಬ ಸನ್ಯಾಸಿಯೂ ಕೂಡ ಯಾವ ಕೆಲಸವನ್ನ ಮಾಡಬೇಕು? ಪ್ರಣವ ಮಂತ್ರ ಜಪವನ್ನ ಮಾಡಬೇಕು. 8 ಅಕ್ಷರಗಳಿಂದ ಕೂಡಿದ ಅಕಾರ ಉಕಾರ ಮಕಾರ ನಾದಬಿಂದು ಘೋಷ ಶಾಂತ ಅತಿಶಾಂತ ಎಂಬ 8 ಅಕ್ಷರಗಳಿಂದ ಕೂಡಿದ ಯಾವ ಓಂಕಾರ ಇದೆ,
ಪ್ರಣವ ಇದೆ, ಸಕಲ ವೇದದ ಸಾರಭೂತವಾದಂಥ ಅಕ್ಷರ ಈ ಓಂಕಾರ. ಇಂಥ ಪ್ರಣವ ಮಂತ್ರದ ಉಪದೇಶವನ್ನ ಆ ಅಕ್ಷೋಭ್ಯತೀರ್ಥ ಮುನಿಗಳು ಆ ಜಯತೀರ್ಥ ಮುನಿಗಳಿಗೆ ಉಪದೇಶವನ್ನ ಮಾಡ್ತಾರೆ. ಹೀಗೆ ಕೇವಲ ಪ್ರಣವ ಮಂತ್ರವನ್ನು ಅಷ್ಟೇ ಉಪದೇಶ ಪಡೆದುಕೊಂಡು ಜಪ ಮಾಡಿದ್ದಷ್ಟೇ ಅಲ್ಲ, ಹೇಳುತ್ತೆ ಅಮುಷ್ಮಾತ್ ಅಖಿಲಾನಿ ಶಾಸ್ತ್ರಾಣಿ ಲೇಭೆ. ಆ ಅಕ್ಷೋಭ್ಯತೀರ್ಥ ಮುನಿಗಳ ಮೂಲಕ ಸಕಲ ಸಚ್ಛಾಸ್ತ್ರಗಳ ಉಪದೇಶವನ್ನ ಪಡೆದು ಮುಂದೆ ಈ ಮಧ್ವರ ಸಿದ್ಧಾಂತದ ಉತ್ತಮ ಪ್ರಚಾರಕನಾಗಿ ನಾನು ಇವತ್ತಿನ ದಿನ ಜಗತ್ತಿನಲ್ಲಿ ಇರ್ತೇನೆ ಅನ್ನೋ ಪ್ರತಿಜ್ಞೆಯನ್ನ ಆ ಟೀಕಾಕೃತ್ಪಾದರು ಮಾಡ್ತಾರೆ. ನೋಡಿ, ಪ್ರತಿಯೊಬ್ಬ ಸನ್ಯಾಸಿಗಳು ಕೂಡ ತಮ್ಮ ಜೀವನದಲ್ಲಿ ಪ್ರಣವ ಮಂತ್ರದ ಉಪದೇಶವನ್ನ ಎಷ್ಟು ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಮಾಡ್ತಾರೋ. ಶಾಸ್ತ್ರ ಹೇಳುತ್ತೆ ಎಷ್ಟು ಪ್ರಣವ ಮಂತ್ರ ಜಪ ಮಾಡಬೇಕು ಅಂದರೆ ಕನಿಷ್ಠ ಪಕ್ಷ ಪ್ರತಿನಿತ್ಯ ಪ್ರತಿಯೊಬ್ಬ ಪರಮಹಂಸ ಸನ್ಯಾಸಿ ಅಂತ ಕರೆಸಿಕೊಂಡಂತಹ ಯಾವ ಸನ್ಯಾಸಿಗಳಿರ್ತಾರೆ ಆ ಸನ್ಯಾಸಿಗಳು ಪ್ರತಿದಿನ 3000ಕ್ಕೆ ಕಡಿಮೆ ಇಲ್ಲದಂತೆ ಪ್ರಣವ ಮಂತ್ರವನ್ನು ಜಪ ಮಾಡಬೇಕು. ಆಚಾರ್ಯ ಮಧ್ವರು ತಮ್ಮ ತಂತ್ರಸಾರ ಸಂಗ್ರಹ ಗ್ರಂಥದಲ್ಲಿ ಉಪದೇಶ ಮಾಡಿದ ಯಾವ ಅಷ್ಟಮಹಾಮಂತ್ರಗಳಿದೆ ಆ ಅಷ್ಟಮಹಾಮಂತ್ರಗಳ ಜಪವನ್ನು ಮಾಡಿ ಸಿದ್ಧಿಯನ್ನು ಪಡೆದುಕೊಳ್ಳಬೇಕು. ಬರೀ ಜಪ ಇದು ಮಾತ್ರ, ಜಪದಿಂದ ಮಾತ್ರ ಸಿದ್ಧಿಯನ್ನು ಪಡೆದುಕೊಳ್ಳೋದಷ್ಟೇ ಅಲ್ಲ. ಉಪನಿಷತ್ತು ಹೇಳುತ್ತೆ ತದ್ಧಿ ತಪಸ್ತದ್ಧಿ ತಪಃ. ಒಂದು ರೀತಿಯಿಂದ ಆ ಮಂತ್ರಗಳ ಆವೃತ್ತಿ ಪುರಸ್ಸರವಾಗಿ ಜಪವನ್ನು ಮಾಡೋದಾದರೆ, ತಪಸ್ಸನ್ನ ಮಾಡೋದಾದರೆ, ಇನ್ನೊಂದು ವಿಧವಾದಂಥ ತಪಸ್ಸು ಅಂತ ಹೇಳಿದರೆ ಉಪನಿಷತ್ತು ಹೇಳುತ್ತೆ ಶಾಸ್ತ್ರ ಪಾಠ ಪ್ರವಚನಗಳೇ ಪ್ರತಿಯೊಬ್ಬ ಸನ್ಯಾಸಿಗಳ ಕರ್ತವ್ಯ. ಎಷ್ಟು ಪ್ರಣವ ಮಂತ್ರಗಳ ಅಷ್ಟಮಹಾಮಂತ್ರಗಳ ಆಚಾರ್ಯ ಮಧ್ವರು ಉಪದೇಶ ಮಾಡಿದ ಮಂತ್ರಗಳ ಜಪವನ್ನು ಮಾಡ್ತೀರೋ ಅಷ್ಟೇ ಅವಶ್ಯವಾದಂಥ ಸನ್ಯಾಸಿಗಳ ಇನ್ನೊಂದು ಕರ್ತವ್ಯ ಅಂತ ಹೇಳಿದರೆ ಅದು ಶಾಸ್ತ್ರ ಪಾಠ ಪ್ರವಚನಗಳು. ಒಬ್ರು ಹಿರಿಯರು ಹೇಳ್ತಾ ಇದ್ದರು, ಶಾಸ್ತ್ರ ಪಾಠ ಪ್ರವಚನಗಳನ್ನು ಮಾಡದೇ ಇರುವಂತಹ ಯಾವುದಾದರೂ ಸನ್ಯಾಸಿಗಳು ಕಂಡರೆ ಆ ಸನ್ಯಾಸಿಗಳನ್ನು ನಮಸ್ಕರಿಸಲೇಬೇಡಿ. ಆದ್ದರಿಂದ ಒಬ್ಬ ಪೂಜ್ಯ ವಿದ್ಯಾಮಾನ್ಯ ತೀರ್ಥರು ಒಂದು ಮಾತನ್ನು ಹೇಳ್ತಾರೆ, ಒಬ್ಬ ಪತಿವ್ರತ ಸ್ತ್ರೀಗೆ ತನ್ನ ಪಾತಿವ್ರತ್ಯವನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ ತನ್ನ ಗಂಡನನ್ನ ಅನನ್ಯವಾಗಿ ಯಾವ ರೀತಿಯಾಗಿ ಸೇವಿಸ್ತಾಳೋ ಅದರಂತೆ ಪ್ರತಿಯೊಬ್ಬ ಸನ್ಯಾಸಿಯೂ ಕೂಡ ತನ್ನ ಪಾತಿವ್ರತ್ಯವನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಸಚ್ಛಾಸ್ತ್ರಗಳ ಅಧ್ಯಯನ, ಸಚ್ಛಾಸ್ತ್ರಗಳ ಉಪದೇಶ. ಆದ್ದರಿಂದ ಜಪ, ಪಾಠ, ಪ್ರವಚನ ಇದೆರಡನ್ನೂ ಕೂಡ ಯಾವ ಪರಮಹಂಸ ಸನ್ಯಾಸಿಗಳೂ ಕೂಡ ಬಿಡಬಾರದು ಅನ್ನೋದನ್ನ ಅನೇಕ ಸಚ್ಛಾಸ್ತ್ರಗಳು, ಉಪನಿಷತ್ತುಗಳು ಇವತ್ತಿನ ದಿನ ಸಾರ್ತಾ ಇದೆ. ಆದ್ದರಿಂದ ಅವಶ್ಯ ಕರ್ತವ್ಯ ಅನ್ನೋ ಭಾವನೆಯಿಂದ ಶ್ರೀಮಠ್ ಟೀಕಾಕೃತ್ಪಾದರು ಅಕ್ಷೋಭ್ಯತೀರ್ಥ ಮುನಿಗಳ ಮೂಲಕ ಪ್ರಣವ ಮಂತ್ರ ಉಪದೇಶ, ಸಕಲ ಸಚ್ಛಾಸ್ತ್ರಗಳ ಉಪದೇಶವನ್ನ ಆ ಜಯತೀರ್ಥರು ಪಡೆದುಕೊಳ್ಳುತ್ತಾರಂತೆ. ಹೀಗೆ ಮಳಖೇಡದಲ್ಲಿ ನೆಲೆಸಿದಂತಹ ಯಾವ ಮಹನೀಯರು ಜಯತೀರ್ಥರಿದ್ದಾರೆ ಅವರ ಬಗ್ಗೆ ಒಂದು ಪ್ರಸಿದ್ಧವಾದಂತಹ ಒಂದು ಮಾತು, ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ನಿಮಗೆ ಜೀವನದಲ್ಲಿ ಯಸ್ಯ ವಾಕ್ ಕಾಮಧೇನುರ್ನಃ, ಯಾರ ಮಾತು ಕಾಮಧೇನುವಿನಂತೆ ಇದೆನೋ, ಕಾಮಿತಾರ್ಥಾನ್ ಪ್ರಯಚ್ಛತಿ, ಯಾವ ರೀತಿ ಕಾಮಧೇನು ಅನ್ನೋ ಹೆಸರಿನ ಹಸು ನಮಗೆ ಬೇಡಿದ ಎಲ್ಲ ಸಂಪತ್ತುಗಳನ್ನು, ವರಗಳನ್ನು ಕೊಡುತ್ತೋ ಅದೇ ರೀತಿಯಾಗಿ ಜಯತೀರ್ಥ ಎಂಬ ಕಾಮಧೇನು ಇವತ್ತಿನ ದಿನ ಕಾಮಿತಾರ್ಥಾನ್ ಪ್ರಯಚ್ಛತಿ, ಬೇಡಿದ ಎಲ್ಲ
ವರಗಳನ್ನು ಕೂಡ ನೀಡುವಂತಹದ್ದಾಗಿದೆ. ಅಂಥ ಯಾವ ಜಯತೀರ್ಥ ಮುನಿಗಳಿದ್ದಾರೆ ಅವರನ್ನು ನಮಸ್ಕಾರ ಮಾಡ್ತೇನೆ. ಹೇಗಿದ್ದಾರೆ? ಕಾಮಬಾಣಚ್ಛಿದಂ ಸದಾ. ಜೀವನದಲ್ಲಿ ನಾವು ನೀವು ಎಲ್ಲ ಭಗವಂತನ ಹತ್ತಿರ, ನಮ್ಮ ಗುರುಗಳ ಹತ್ತಿರ ಯಾವ ವರವನ್ನ ಬೇಡಬೇಕು ಅಂತ ಹೇಳಿದರೆ ಕಾಮ ಬಾಣವನ್ನ ತೊರೆದು ಹಾಕು, ಅಂದರೆ ವೈರಾಗ್ಯವನ್ನು ಕೊಡು ಅಂತ ಪ್ರಾರ್ಥನೆ ಮಾಡಬೇಕು. ಜೀವನದಲ್ಲಿ ವೈರಾಗ್ಯವನ್ನು ಸಂಪಾದನೆ ಮಾಡೋದಕ್ಕಿಂತಲೂ ಕೂಡ ಮಿಗಿಲಾದಂಥ ವಸ್ತು ಯಾವುದಾದ್ರೂ ಕೂಡ ಇದೆನಾ? ಇವತ್ತಿನ ದಿನ ಅನೇಕ ಜನ ದಾಸವರೇಣ್ಯರು ಭಗವಂತನ ಸ್ತೋತ್ರವನ್ನ ಮಾಡಬೇಕಾದರೆ, ಭಗವಂತನನ್ನ ಹಾಡಿ ಹೊಗಳಬೇಕಾದರೆ ಒಂದು ಮಾತನ್ನ ಹೇಳ್ತಾರೆ, ಏನೋ ಒಲ್ಲೆ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು, ಜ್ಞಾನ ಭಕ್ತಿ ಕೊಡೋ ಯಮಗಿದೊಂದೇ. ದಾಸರಾಯರು ಹೇಳ್ತಾರೆ, ಪರಮಾತ್ಮ ನೀನು ಮೊದಲೇ ನನಗೆ ಜ್ಞಾನ ಭಕ್ತಿಗಳನ್ನು ಕೊಟ್ಟರೆ ಆ ಜ್ಞಾನ ಭಕ್ತಿಗಳನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ನನ್ನ ಹತ್ತಿರ ಯಾವ ಸಾಧನವೂ ಕೂಡ ಇಲ್ಲ. ಈ ಎರಡನ್ನು ನಾನು ರಕ್ಷಣೆ ಮಾಡಿಕೊಳ್ಳಬೇಕು ಅಂತಾದರೆ ಒಂದು ಪ್ರಮುಖವಾದಂಥ ಸಾಧನ ಬೇಕು. ಆ ಸಾಧನವೇ ವೈರಾಗ್ಯ ಎಂಬ ಸಾಧನ. ಅದಕ್ಕೋಸ್ಕರವೇ ದಾಸರಾಯರು ಕೇಳಿದ್ರು, ಮೊದಲು ಜ್ಞಾನವನ್ನ ಭಕ್ತಿಯನ್ನ ಬೇಡದೆ ಏನೂ ಒಲ್ಲೆ ಏನೂ ಬೇಡ ಅಂತ ಹೇಳೋದರ ಮೂಲಕ ಮೊದಲು ವೈರಾಗ್ಯವನ್ನ ಪ್ರಾರ್ಥನೆ ಮಾಡ್ತಾರೆ. ಯಾವಾಗ ನಮ್ಮ ಹತ್ತಿರ ವೈರಾಗ್ಯ ಎಂಬ ಸಂಪತ್ತು ನಮ್ಮ ಹತ್ತಿರ ಬರುತ್ತೋ ಜ್ಞಾನ ಭಕ್ತಿಗಳನ್ನು ಹುಡುಕಿಕೊಂಡು ನಾವು ಹೋಗಬೇಕಾಗಿಲ್ಲ. ವೈರಾಗ್ಯ ಇದ್ದಲ್ಲಿ ಸಹಜವಾಗಿ ಜ್ಞಾನ ಭಕ್ತಿಗಳೇ ಬೆನ್ನು ಹಿಡಿದುಕೊಂಡು ಬರುತ್ತೆ. ಆದ್ದರಿಂದ ಅಂಥ ವೈರಾಗ್ಯಪ್ರದರಾದಂತಹ ಯಾವ ಜಯತೀರ್ಥ ಮುನಿಗಳಿದ್ದಾರೆ ಆ ಜಯತೀರ್ಥ ಮುನಿಗಳನ್ನ ನಾನು ನಮಸ್ಕಾರ ಮಾಡ್ತೇನೆ. ಒಂದು ಕಥೆಯನ್ನ ನಮ್ಮ ಹಿರಿಯರೆಲ್ಲರೂ ಕೂಡ ಹೇಳ್ತಾ ಇದ್ರು. ಯಾರೋ ಒಬ್ಬ ಭಕ್ತ ಮಳಖೇಡದಲ್ಲಿ ವಾಸ ಮಾಡಿದಂತಹ ಟೀಕಾಕೃತ್ಪಾದರ ಸೇವೆಯನ್ನು ಮಾಡಿದ. ನಾವು ನೀವು ಎಲ್ಲ ಯಾವುದೋ ಒಂದು ಕ್ಷುಲ್ಲಕ ಕಾಮನೆಯನ್ನು ಇಟ್ಟುಕೊಂಡು ಯಾವ ರೀತಿ ನಾವು ಸೇವೆಯನ್ನು ಮಾಡ್ತೇವೋ ಅದೇ ರೀತಿ ಅವನು ಕೂಡ ತುಂಬ ದಿನ ಸೇವೆಯನ್ನು ಮಾಡಿದ. ಯಾತಕ್ಕೋಸ್ಕರ? ಸಂಪತ್ತು ಬೇಕು ಅನ್ನೋ ಒಂದು ಕ್ಷುಲ್ಲಕ ಕಾಮನೆ. ಅದಕ್ಕೋಸ್ಕರ ಟೀಕಾಕೃತ್ಪಾದರೆ ಒಂದು ದಿನ ಆ ಭಕ್ತನ ಕನಸಿನಲ್ಲಿ ಬಂದು ಕೇಳ್ತಾರೆ, ಏನು ಬೇಕು ನಿನಗೆ? ಸಂಪತ್ತು ಬೇಕು. ಸಂಪತ್ತು ಬೇಕು ಅಂತಾದ್ರೆ ನನ್ನ ಹತ್ತಿರ ಬರಬಾರದು. ಹತ್ತಿರದಲ್ಲೇ ತುಂಗಭದ್ರಾ ನದಿ ತಟದಲ್ಲಿ ಇರುವಂತಹ ಯಾವ ರಾಯರಿದ್ದಾರೆ, ಕಲಿಯುಗದಲ್ಲಿ ಸಂಪತ್ತನ್ನೇ ಕೊಡೋದಕ್ಕೋಸ್ಕರ ಮೀಸಲಾಗಿ ಇಟ್ಟಂತಹ ಏಕೈಕ ಮಹನೀಯರು ಗುರು ಸಾರ್ವಭೌಮರು. ನಾನು ಬೇಕಾದರೆ ನಿನಗೆ ವೈರಾಗ್ಯವನ್ನು ಮಾತ್ರ ಕೊಡಬಲ್ಲೆ, ಸಂಪತ್ತು ನನ್ನಿಂದ ನಿನಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿನಗೇನಾದರೂ ಸಂಪತ್ತು ಬೇಕಿದ್ದ ಪಕ್ಷದಲ್ಲಿ ಆಗ ರಾಯರ ಹತ್ತಿರ ಹೋಗಿ ಅವರ ಸೇವೆಯನ್ನ ಮಾಡಿ ಅವರ ಮೂಲಕ ನೀನು ವರವನ್ನು ಪಡೆದುಕೋ. ಈ ರೀತಿಯಾಗಿ ಹೇಳಿದರು. ಟೀಕಾಕೃತ್ಪಾದರು ಸ್ವಪ್ನದಲ್ಲಿ ಬಂದು. ಆದ್ದರಿಂದ ಟೀಕಾಕೃತ್ಪಾದರ ಹತ್ತಿರ ನಾವು ನೀವು ಎಲ್ಲರೂ ಕೂಡ ಬೇಡಬೇಕಾದಂಥ ಒಂದೇ ಒಂದು ವರ ಅಂತ ಹೇಳಿದರೆ ಆ ವರ ಬೇರೆದ್ಯಾವುದೂ ಕೂಡ ಅಲ್ಲ, ವೈರಾಗ್ಯವನ್ನು ಕೊಟ್ಟು ಆಚಾರ್ಯ ಮಧ್ವರ ಸಚ್ಚಾಸ್ತ್ರಗಳಲ್ಲಿ ಉತ್ತಮವಾದಂಥ ದೀಕ್ಷೆಯನ್ನು ಕೊಟ್ಟು ಅದನ್ನು ತಿಳಿದುಕೊಳ್ಳುವಂತಹ ಒಂದು ಹವ್ಯಾಸ, ಅದನ್ನು ಪ್ರವಚನ ಮಾಡುವಂತಹ ಒಂದು ದೀಕ್ಷೆ, ಪಾಠವನ್ನು ಮಾಡುವಂತಹ ಒಂದು ಉತ್ತಮವಾದಂತಹ ದೀಕ್ಷೆಯನ್ನ ವೈರಾಗ್ಯಪ್ರದರಾದಂತಹ ಕಾಮಬಾಣವನ್ನು ಛೇದಿಸುವಂತಹ ಯಾವ ಆ ಜಯತೀರ್ಥ ಮುನಿಗಳಿದ್ದಾರೆ ಆ ಜಯತೀರ್ಥ ಮುನಿಗಳ ಹತ್ತಿರ ಈ ವರವನ್ನು ಬಿಟ್ಟು ಬೇರೆ ಯಾವ ವರವನ್ನು ತಾನೇ ನಾವು ಕೇಳಲಿಕ್ಕೆ ಸಾಧ್ಯ? ಅಂಥ ಆ ಜಯತೀರ್ಥರು ಅಕ್ಷೋಭ್ಯತೀರ್ಥರ ಮುನಿಗಳ ಮೂಲಕ ಅನೇಕ ಸಚ್ಚಾಸ್ತ್ರಗಳನ್ನು ಉಪದೇಶ ಪಡೆದುಕೊಂಡು ಜಗತ್ತಿನಲ್ಲಿ ವ್ಯಾಪಕವಾಗಿ ಪ್ರಚಾರವನ್ನು ಮಾಡ್ತಾರೆ ಆ ಶ್ರೀಮಠ್ ಟೀಕಾಕೃತ್ಪಾದರು. ಹೀಗೆ ಆ ಟೀಕಾಕೃತ್ಪಾದರು ಉಪದೇಶವನ್ನು ಪಡೆದುಕೊಂಡು ಅದರ ನಂತರದ ಪರಂಪರೆ ಯಾವ ರೀತಿ ಮುಂದುವರಿಯುತ್ತೆ
ಅನ್ನೋದನ್ನ ಹೇಳ್ತಾ ಇದ್ದಾರೆ. ತಸ್ಮಾದುಪೇತ ಪ್ರತಿಮಾ ಹರೇಃ ಸಾ ಕ್ರಮೇಣ ಸಿದ್ಧಾಂತ ಸಮೃದ್ಧಿ ಹೇತುಃ ವಿದ್ಯಾಧಿರಾಜವ್ರತಿನಂ ಕವೀಂದ್ರಂ ವಾಗೀಶಮಸ್ಮಾದಪಿ ರಾಮಚಂದ್ರಂ. ಹೀಗೆ ಅಕ್ಷೋಭ್ಯ ತೀರ್ಥ ಮುನಿಗಳ ಮೂಲಕ ಆಚಾರ್ಯ ಮಧ್ವರು ಪದ್ಮನಾಭ ತೀರ್ಥಾದಿಗಳೇ ಪೂಜೆ ಮಾಡಿದಂತಹ ಯಾವ ರಾಮಚಂದ್ರ ದೇವರ ಮೂಲರಾಮನ ಪ್ರತಿಮೆ ಇದೆ, ಆ ಮೂಲರಾಮನ ಪ್ರತಿಮೆಯನ್ನ ಅವರ ಮೂಲಕ ತೆಗೆದುಕೊಂಡವರಾಗಿ ಆ ಪ್ರತಿಮೆಗಳಲ್ಲಿ ನೆಲೆಸಿದಂಥ ಯಾವ ಪರಮಾತ್ಮನಿದ್ದಾನೆ ಆ ಪರಮಾತ್ಮನನ್ನ ಶ್ರದ್ಧಾಭಕ್ತಿಗಳಿಂದ ಪೂಜೆ ಮಾಡ್ತಾರಂತೆ ಯಾರು? ಶ್ರೀಮಠ್ ಟೀಕಾಕೃತ್ಪಾದರು. ಅಷ್ಟೇ ಅಲ್ಲ, ಜಯತೀರ್ಥರು ನಮ್ಮಂತೆ ನಿಮ್ಮಂತೆ 70 ವರ್ಷನೋ 100 ವರ್ಷನೋ ಬದುಕಿದಂಥ ಮಹನೀಯರಲ್ಲ. ಎಷ್ಟೋ 30ಕ್ಕಿಂತ ಚಿಲ್ಲರೆ ವರ್ಷದಲ್ಲಿ ಬದುಕಿದಂಥ ಮಹನೀಯರು. ಅಷ್ಟು ವರ್ಷದಲ್ಲಿಯೇ ಅವರು ಆಚಾರ್ಯ ಮಧ್ವರು ಬರೆದ ಪ್ರಾಯ ಎಲ್ಲ ಗ್ರಂಥಗಳಿಗೂ ಕೂಡ ಟೀಕೆಯನ್ನ ಬರೆಯುವಂಥವರಾಗಿ ಸಿದ್ಧಾಂತ ಸಮೃದ್ಧಿ ಹೇತು ಅಂತೆ ಸಿದ್ಧಸ್ತು ಸಿದ್ಧಾಂತಃ ಮಧ್ವಸ್ಯಾಗಮ ಏವಹಿ. ಜಗತ್ತಿನಲ್ಲಿ ಸಿದ್ಧಾಂತ ಅನ್ನೋ ಶಬ್ದವನ್ನ ಕೇವಲ ಮಧ್ವಾಚಾರ್ಯರ ಸಿದ್ಧಾಂತಕ್ಕೆ ಮಾತ್ರ ಹೇಳ್ತಾರೆ. ಯಾಕೆ? 22ನೇ ಸಿದ್ಧಾಂತವಾಗಿ ಇವತ್ತಿನ ದಿನ ಈ ಪ್ರಪಂಚದಲ್ಲಿ ಹೊರಹೊಮ್ಮಿದ ಯಾವ ಆಚಾರ್ಯ ಮಧ್ವರ ಸಿದ್ಧಾಂತ ಇದೆ, ಈ ಸಿದ್ಧಾಂತಕ್ಕೆ ಪ್ರತಿಸ್ಪರ್ಧಿಯಾಗಿ ಇವತ್ತಿನ ತನಕವೂ ಕೂಡ ಯಾವ ಸಿದ್ಧಾಂತವೂ ಹುಟ್ಟಿಲ್ಲ, ಬೆಳೆದು ಬಂದಿಲ್ಲ. ಆದ್ದರಿಂದ ಅಂಥ ಮಧ್ವಾಚಾರ್ಯರು ಕರುಣಿಸಿದ ಜಗತ್ತಿಗೆ ಕೊಡುಗೆಯನ್ನ ಕೊಟ್ಟ ಯಾವ ಸಿದ್ಧಾಂತ ಇದೆ, ಆ ಸಿದ್ಧಾಂತದ ಸಮೃದ್ಧಿಯ ಒಂದು ಉತ್ತಮವಾದ ಕೆಲಸವನ್ನ ಆ ಟೀಕಾಕೃತ್ಪಾದರು ಮಾಡಿದಂಥವರಾಗಿ ಅವರ ನಂತರ ವಿದ್ಯಾಧಿರಾಜ ಯತಿಗಳು ಅಂತ ಮಹಾದೊಡ್ಡ ತಪಸ್ವಿಗಳು ಟೀಕಾಕೃತ್ಪಾದರ ಶಿಷ್ಯರಾಗಿ ವಿದ್ಯಾಧಿರಾಜ ಎಂಬ ನಾಮಾಂಕಿತರಾಗಿ ಅವರು ಮೂಲರಾಮಚಂದ್ರ ದೇವರ ಪ್ರತಿಮೆಯನ್ನ ಪಡೆದುಕೊಂಡು ಪೂಜೆಯನ್ನ ಮಾಡಿ ಅವರೂ ಕೂಡ ಆಚಾರ್ಯ ಮಧ್ವರ ಸೇವೆಯನ್ನು ಉತ್ತಮವಾಗಿ ಮಾಡ್ತಾರೆ. ವಿದ್ಯಾಧಿರಾಜ ಯತಿಗಳ ಹಿನ್ನೆಲೆ, ಅವರ ಮಹಿಮೆ ಎಷ್ಟು ಟೀಕಾಕೃತ್ಪಾದರ ಬಗ್ಗೆ, ಮುಂದೆ ಈ ಪರಂಪರೆಯಲ್ಲಿ ಬರುವಂತಹ ಯತಿಗಳ ಬಗ್ಗೆ ಎಷ್ಟು ಸಿಗತ್ತೋ ಅಷ್ಟು ಅವರ ಇತಿಹಾಸ ಇವತ್ತಿನ ದಿನ ನಮಗೆ ದೊರಕಿಲ್ಲ. ಆದರೆ ದೊಡ್ಡ ತಪಸ್ವಿಗಳಂತೂ ಹೌದು. ಆಚಾರ್ಯ ಮಧ್ವಕರಾರ್ಚಿತ ಪ್ರತಿಮೆಗಳಿಗೆ ಪೂಜೆಯನ್ನು ಮಾಡುವಂತಹ ಯೋಗ ದೊರಕಿದೆ ಅಂತ ಹೇಳಿದರೆ ಅದು ಸಾಮಾನ್ಯ ವ್ಯಕ್ತಿತ್ವ, ಸಾಮಾನ್ಯ ಜೀವ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ವಿದ್ಯಾಧಿರಾಜ ಯತಿಗಳು ಟೀಕಾಕೃತ್ಪಾದರ ಮೂಲಕ ಆ ರಾಮನ ಪ್ರತಿಮೆಯನ್ನು ಪಡೆದು ಸಚ್ಚಾಸ್ತ್ರಗಳ ಉಪದೇಶವನ್ನ ಪಡೆದುಕೊಂಡ ಮೇಲೆ ಮುಂದೆ ಕವೀಂದ್ರ ತೀರ್ಥರು, ಈ ವಿದ್ಯಾಧಿರಾಜ ಯತಿಗಳ ನಂತರದ ಪರಂಪರೆಯಲ್ಲಿ ಬರುವಂತಹ ಒಬ್ಬ ಮಹನೀಯರು ಕವೀಂದ್ರ ತೀರ್ಥರು. ಈ ಕವೀಂದ್ರ ತೀರ್ಥರು ವಿದ್ಯಾಧಿರಾಜರ ಶಿಷ್ಯರಾಗಿ ಹೊರಹೊಮ್ಮುತ್ತಾರೆ. ಇವರ ಮಹಿಮೆ ಏನು ಅನ್ನೋದನ್ನು ನೋಡೋಣ.